ನೋಡಿ ಅಧ್ಯಕ್ಷರು ಬಂದು ನಿರ್ಣಯವನ್ನು ಮುಂದೂಡಿದ್ರು. ಮತ್ತೆ ಇಲ್ಲಿ ಬಂದಿರುವಂತಹ ಲೀಡರ್ಸ್ ಮಾನ್ಯ ಶಾಸಕರು ಮತ್ತೆ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಅವ್ರ ಮೇಲೆ ಒತ್ತಡ ಹಾಕಿ ಅವ್ರನ್ನ ಕಮ್ಮಿ ಮಾಡಿ ನಾವೇನು ಮಾತಾಡ್ತಿಲ್ಲ. ಮುಂದಿನ ಮೀಟಿಂಗ್ ಅಂದ್ಬಿಟ್ಟು ತೀರ್ಮಾನ ಫಸ್ಟ್ ಹೇಳಿದ್ರು. ಅವರು ಒಂದೇ ಸರ್ತಿ ಮುಂದಿನ ಸಭೆಯಲ್ಲಿ ಚರ್ಚೆ ಮಾಡೋದಂತ ಘೋಷಣೆ ಮಾಡಿಬಿಟ್ರು. ಆಗ ನಾವು ಇರಲಿ ಬಿಡಿ ಅಂತೇಳಿ ನಾವೆಲ್ಲ ಒಪ್ಕೊಂಡ್ರಿ. ಮತ್ತೆ ಇದನ್ನ ಇವತ್ತೇ ಮಾಡಬೇಕು ಅಂತೇಳಿ ಎಲ್ಲ ಕೂಡ ಮಾಡಬೇಕು ಅಂತೇಳಿ 5 ಗಂಟೆಗೆ ಮಾಡ್ಕೊತ ಇದ್ದಾರೆ ಅವರೇನೆ. ಇದು ಆಯುಕ್ತರಾದ ಪ್ರಸಾದ್ ರೆಡ್ಡಿ ಅವರು ಇದು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಇದು ಎಲ್ಲರೂ ಒಪ್ಕೊಂಡ್ರೆ ಮಾತ್ರ ಮಾಡೋಕ್ಕಾಗುತ್ತೆ. ಒಂದೇ ಕಡೆಯವರು ಇಕ್ಕೊಂಡು ಮಾಡಬೇಕು ಅಂದರೆ ಆಗೋದಿಲ್ಲ. ಅದಕ್ಕೆ ದಯವಿಟ್ಟು ಅಧ್ಯಕ್ಷರು ಏನು ಹೇಳಿದ್ದಾರೆ ಆ ಮಾತು ಪ್ರಕಾರವಾಗಿ ನಿಂತ್ಕೊಳ್ಬೇಕು. ಆ ಮಾತು ಪ್ರಕಾರವಾಗಿ ನಡಿಬೇಕು. ಅಧ್ಯಕ್ಷರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀರಿ. ನಾವು ಇಲ್ಲ ಆಯ್ಕೆ ಮಾಡೋದು ಆಮೇಲೆ. ಫಸ್ಟು 7 ಜನ ಮೆಂಬರ್ ಮಾಡ್ಕೊಳ್ತೀರಿ. ಅದರಲ್ಲಿ ಯಾರು ಹೈಯೆಸ್ಟು ಓಟು ಮೆಜಾರಿಟಿ ಇರ್ತದೆ ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಆಗ್ತಾರೆ. ಆದ್ದರಿಂದ ಅದು ಮಾಡೋಕ್ಕೆ ಮುಂಚೆನೇ ಅಧ್ಯಕ್ಷ ಏನು ಮಾಡಿದ್ರು, ಮುಂದಿನ ಒಂದು ಮೀಟಿಂಗಲ್ಲಿ ನಾವು ಇದನ್ನ ಅಜೆಂಡಾ ಇಡೋಣ ಅಂತೇಳಿ ಅವರೇ ವಾಲಂಟಿಯರಾಗಿ ಅವರು ಅನೌನ್ಸ್ ಮಾಡಿದ್ರು. ಅವ್ರ ಮಾತಿಗೆ ನಾವು ಗೌರವ ಕೊಡ್ತೀರಿ, ಅವ್ರ ಮಾತಿಗೆ ನಾವು ಬದ್ಧವಾಗಿರ್ತೀರಿ. ಅದಕ್ಕೂ ಮಿಗಿಲಾಗಿ ಆಮೇಲೆ ಏನಾದರೂ ಕೂಡ ಇವರು ಎಲೆಕ್ಷನ್ ಮಾಡ್ಕೊಂಡ್ರೆ ಅದಕ್ಕೆ ನಾವು ಯಾರು ಕೂಡ ಜವಾಬ್ದಾರಲ್ಲ, ಆಯುಕ್ತರೇ ಜವಾಬ್ದಾರಿ ಇರ್ತಾರೆ ಅಂತೇಳಿ ನನ್ನ ಮಾತು ಹೇಳೋದು ಇಷ್ಟ. ಸಂಜೆ 5 ಗಂಟೆಗೆ ಮಾಡ್ಕೊಂಡ್ರೆ ನಾವು ಯಾರು ಇದು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಅಧ್ಯಕ್ಷರು ಸುಪ್ರೀಮು. ಅಧ್ಯಕ್ಷರು ಮುಂದಿನ ಮೀಟಿಂಗ್ ಅಂತೇಳಿ ಹೇಳಿದ್ದಾರೆ. ಅವರೇ ರೆಕಾರ್ಡ್ ಆಗಿದೆ, ಎಲ್ಲರಿಗೂ ಗೊತ್ತಿದೆ. ಅದಕ್ಕೆ ನಾವು ಬದ್ಧವಾಗಿರ್ತೀರಿ. ಅಧ್ಯಕ್ಷರ ಮಾತಿಗೆ ನಾವು ಬದ್ಧವಾಗಿರ್ತೀರಿ. ನಾವು ಒಂದು ವೇಳೆ ಅದೇನಾದ್ರು ಆಯಿತು ಅಂತಂದರೆ ನಾವು ಮುಂದೆ ಫರ್ದರ್ ಕೋರ್ಟ್ಗೆ ಹೋಗ್ತೀರಿ. ನಾವು ಯಾವುದೇ ಕಾರಣಕ್ಕೂ ಅದನ್ನು ನಾವು ಬಿಡೋದೇನಿಲ್ಲ. ಯಾಕಂದರೆ ನ್ಯಾಯ ಅನ್ನೋದು ಎಲ್ಲರೂ ಕೂಡ ಬಾಬಾ ಅಂಬೇಡ್ಕರ್ ಸಾಹೇಬರು ಅದಕ್ಕೇ ಕಾನೂನು ಮಾಡಿರೋದು. ಅವರು ಹಾದಿಯಲ್ಲಿ ನಾವು ಹೋಗ್ತೀರಿ. ನಾವು